ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Happy Ugadi to everybody. My friend, Happy Ugadi to you. ಈ ವರ್ಷ ನಿಗೆಲ್ಲ ಒಳ್ಳೇದೇ ಆಗ್ಲಪ್ಪ. ಓಕೆ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗತ್ತೆ. ನೀವೀಗ ನಮ್ಮ ಮನೆಯವ್ರು ಇದ್ದ ಹಾಗೇನೆ ಪೂರ್ಣಿ ಒಟ್ಟಿಗೆ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ನಿಮ್ಮ ಅತ್ತೆ ಹೇಳಿದ್ರು, ಅದಕ್ಕೆ ಬಂದ್ವಿ. ಪಾಪಮ್ಮ, ಎಂಗೇಜ್ಮೆಂಟ್ ಆದಮೇಲೆ ಮಾವ ಸಮಾಧಾನ ಆಗೋಕ್ಕೆ ಎಷ್ಟು ದಿನ ಬೇಕು ಅಂದ್ಕೊಂಡಿದ್ದೆ, ಆದರೆ ಎಷ್ಟು ಬೇಗ ಮೊದಲಿನ ಹಾಗಾಗೋದ್ರಲ್ವ. ಹೌದು ಪೂರ್ಣಿ, ಅಯ್ಯ ಹಾಗೇನೆ ಯಾರು ಎಷ್ಟೇ ನೋವು ಕೊಟ್ಟರು ಅದನ್ನು ತಡ್ಕೊಳ್ಳೋ ಶಕ್ತಿ ಅವರಿಗಿದೆ. ಅವ್ರ ಖುಷಿನ ಯಾರ ಹತ್ರನೂ ಕಿತ್ಕೊಳ್ಳೋಕ್ಕಾಗಲ್ಲ. ನಿನ್ನ ಸೊಸೆಗೆ ನಾನು ಏನಾದರೂ ಹೇಳೋಕೆ ಹೋದರೆ ಸುಮ್ಮನಿರಿ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಿದ್ದೆ. ಈಗ ನೋಡು ಅವಳು ಎಂಥ ಕೆಲಸ ಮಾಡಿದಾಳೆ. ಅನ್ಸೂಯ ಅವರೇ, ಸಂಧ್ಯಾ ಪುಟ್ಟಿ, ಏನು ಮಾಡ್ಕೊಂಡೆ ಪುಟ್ಟಿ? ಹೀಗೆಲ್ಲ ಮಾಡ್ಕೊಳ್ಳೋ ಅಂಥದ್ದು ಏನಾಗಿದೆ ನಿಂಗೆ? ನಾವು ಯಾರೂ ಮನೇಲಿ ಇರಲಿಲ್ಲ, ವಾಪಸ್ ಬಂದು ನೋಡೋ ಅಷ್ಟರಲ್ಲಿ ಹೀಗೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಹೀಗೆ ತಾನೇ ಬಂದು ಹೋದ್ರು, ಅಪಾಯ ಏನಿಲ್ಲ ಅಂತ ಹೇಳಿದ್ದಾರೆ. ಆದರೆ ನೀವು ಬಂದು ಬುದ್ಧಿ ಹೇಳಿ ಅಂತ ನಿಮ್ಗಪ್ಪ ಫೋನ್ ಮಾಡಿದ್ದಾರೆ. ನಮಸ್ಕಾರ ಶಾರ್ವರಿ ಅವರೇ. ಸೊ ಹಬ್ಬದ ದಿನ ನಿಮ್ಮನ್ನು ಏನಕ್ಕೆ ಕರೆಸಿದ್ದು ಅಂತ ಗೊತ್ತಾಯ್ತಾ? ಹಬ್ಬದ ದಿನಾನು ಮಾಧವ ನೆಮ್ಮದಿಯಿಂದ ಇರ್ಕೊಡ್ದು, ಅದಕ್ಕೆ ತಾನೇ. ಪರವಾಗಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಆದರೆ ಇಷ್ಟೇ ಉದ್ದೇಶ ಅಲ್ಲ. ನೀವು ಒಂದು ಸರಿ ಬಂದಿದ್ದಕ್ಕೆ ನೊಂದುಕೊಳ್ಳುವಂಥ ಮೆಂಟಾಲಿಟಿ ಅಲ್ಲ ಭಾವಂದು. ಅವರು ನೊಂದುಕೊಳ್ಳೋದಕ್ಕೆ ತುಂಬ ದೊಡ್ಡ ಪೆಟ್ಟು ಕೊಡಬೇಕಾಗತ್ತೆ. ಅಂದರೆ ಇನ್ನೊಂದು ಪೆಟ್ಟು ಕೊಡೋಕ್ಕೂ ರೆಡಿ ಇದ್ದೀರಾ ಅಂತ ಆಯಿತು. ನಾನು ರೆಡಿ ಆಗೋದಲ್ಲ, ನೀವು ರೆಡಿ ಆಗಬೇಕು. ದಿ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ಜನಾರ್ದನ್ ಅವರು ಅಳಿಯ ಆಗೋದಕ್ಕೆ ಇನ್ನೂ ಏನಾದರೂ ಬೇಕಲ್ವಾ? ಖಂಡಿತ. ನನಗಿರೋಳು ಒಬ್ಬಳೇ ಮಗಳು. ನನ್ನ ಆಸ್ತಿ ಎಲ್ಲ ನಾನು ಅಳಿಯಂಗೆ ಸೇರಬೇಕು. ಗ್ರೂಪ್ ಆಫ್ ಹೋಟೆಲ್ಸು, ರೆಸ್ಟೋರೆಂಟ್ಸು, ಪಬ್ಸು, ಇದು ನನ್ನ ಬಿಸ್ನೆಸ್. ಇದರಲ್ಲಿ ಅವನಿಗೆ ಇಂಟ್ರೆಸ್ಟ್ ಇದೆಯಾ? ಅವನನ್ನು ಅವನು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ. ಓಕೆ, ನೀವು ಹೇಳೋ ಪ್ರಕಾರ ಅವನಿಗೆ ಯಾವ ಬಿಸ್ನೆಸ್ ಕೊಡಬೇಕು ಅಂತೀರಾ? ಇಷ್ಟು ವರ್ಷ ಬಿಸ್ನೆಸ್ ಮಾಡಿದ್ದೀರಾ ಅಂತೀರಾ? ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ. ಉದ್ಧಾರ ಆಗಬೇಕು ಅನ್ನೋದಷ್ಟೇ ಯೋಚನೆ ಅಲ್ಲ, ಜೊತೆಗೆ
ಅವರಪ್ಪ ಕುಸ್ದು ಹೋಗಬೇಕು, ಅದು ಇಂಪಾರ್ಟೆಂಟ್ ಅಲ್ಲ. ಏನಿಲ್ಲ, ಅಭಿ ಅಪ್ಪಂದು ಒಂದು ಒಳ್ಳೆ ಏರಿಯಾದಲ್ಲಿ ಕೆಫೆ ಇದೆ, ಚೆನ್ನಾಗೂ ನಡೀತಾ ಇದೆ. ಯು ಆರ್ ಅನ್ಬಿಲೀವೇಬಲ್. ಹಾಗಲ್ಲ, ಏನು ಮುಟ್ಟಿದ್ರೂ ಚಿನ್ನ ಆಗತ್ತೆ ಆ ಜಾಗದಲ್ಲಿ. ಕೆಫೆನ ಹಾಗೆ ನಡೆಸ್ತಿದ್ದಾರೆ ನಮ್ಮ ಭಾವ. ಅಂಥ ತಂದೆಗೆ ಮಗನಾಗಿ ಈ ಬಿಸ್ನೆಸ್ ಇಷ್ಟಪಡಲ್ವಾ? ನೀವು ಮಾತಾಡಿ ನೋಡಿ, ನಿಮ್ಮ ಮಾತು ಕೇಳ್ತಾನೆ. ಏನು ಗೊತ್ತಾ, ನನಗೆ ಬೇರೆ ಬೇರೆ ಥರ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಅದೇ ನಮ್ಮ ಮನೇಲಿ ದೀಪಿಕಾ ಡಯಟ್ ಅಂದ್ಬಿಡ್ತಾಳೆ. ನಮ್ಮ ಯಜಮಾನ್ರಂತೂ ವಾರಕ್ಕೆ ಒಂದ್ಸಲ ನಮ್ಮ ಜೊತೆ ಕೂತು ಊಟ ಮಾಡಿದ್ರೆ ಹೆಚ್ಚು. ಎಲ್ಲ ನಾನು. ಪೂರ್ಣಿ ಮಾತ್ರೆ ತಗೊಂಡ್ಯಾ? ಹಾಂ ಮಾವ, ತಗೊಂಡೆ. ಮಾವ ಬನ್ನಿ ಕೂತ್ಕೊಳ್ಳಿ. ಇರ್ಲಿ, ಪರವಾಗಿಲ್ಲ. ನೀವೇನೋ ಮಾತಾಡ್ತಾ ಇದ್ರಿ. ಅಯ್ಯಯ್ಯೋ, ಹಾಗೇನೂ ಇಲ್ಲ. ನಾನು ಸ್ವಲ್ಪ ಮಾತು ಜಾಸ್ತಿ, ಅದು ಇದು ಅಂತ ಮಾತಾಡ್ತಾನೆ ಇರ್ತೀನಿ. ಅದು ಅಲ್ಲದೆ ನಿಮ್ಮ ಸೊಸೆ ನನಗೆ ತುಂಬ ಇಷ್ಟ ಆಗ್ಬಿಟ್ಲು ನೋಡಿ. ಇವಳು ಎಲ್ರಿಗೂ ಇಷ್ಟ ಆಗ್ತಾಳೆ, ಒಳ್ಳೆ ಹುಡುಗಿ. ಹೌದೌದು, ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನ್ನ ಮಗಳು ಈ ಮನೆಗೆ ಬಂದು ಕಲಿಯೋದು ತುಂಬ ಇದೆ ಅನಿಸುತ್ತೆ. ಪೂರ್ಣಿ, ಟ್ಯಾಬ್ಲೆಟ್ಸ್ ತೊಗೊಂಡ್ಯಾ? ಹ್ಞೂ ರೀ. ಸರಿ, ನಾನು ಮೇಲೆ ಕೂತು ಕೆಲಸ ಮಾಡ್ತಿದ್ದೇನೆ, ಏನಾದರೂ ಬೇಕಂದ್ರೆ ಹೇಳು. ನಿಮ್ ದೊಡ್ಡ ಮಗ ಥೇಟ್ ನಿಮ್ ಥರನೇ. ಪೂರ್ಣಿ ಹತ್ರ ನೀವು ಕೇಳ್ದ ಹಾಗೆ ಕೇಳ್ದ ನೋಡಿ. ಎಂಗೇಜ್ಮೆಂಟ್ ದಿನಾನು ಎಲ್ಲರೂ ತುಂಬ ಕಾಳಜಿಯಿಂದ ವಿಚಾರಿಸ್ತಿದ್ದ. ಎಷ್ಟಂದ್ರೂ ಇವ್ರ ಮಗ ಅಲ್ವಾ, ಅದಕ್ಕೆ ಇವ್ರ ಥರನೇ. ಅಯ್ಯೋ, ನಿಶ್ಚಿತಾರ್ಥ ಅಂದಾಗ ನೆನಪಾಯ್ತು ನೋಡಿ. ಮೈಸೂರು ಪಾಕ್ ತುಂಬ ಚೆನ್ನಾಗಿತ್ತು ಅಂತ ಬಂದವರೆಲ್ಲ ಹೇಳ್ತಿದ್ರು. ನನಗೂ ತುಂಬ ಇಷ್ಟ ಆಯ್ತು. ಪಾಪ ತುಳಸಿ ಅವ್ರಿಗೆ ಅವತ್ತೇ ಹಣ ಕೊಡ್ತೀನಿ ಅಂತ ಹೇಳಿದ್ದೆ, ಅವರು ಹಾಗೆ ಹೊರಟ್ಬಿಟ್ರು. ಮಗಳ ಮದುವೆ ಫಿಕ್ಸ್ ಆದ್ರೆ ತಿರುಪತಿಗೆ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅಲ್ಲಿಗೆ ಹೋಗಿದ್ನಲ್ಲ, ಅದಕ್ಕೆ ದುಡ್ಡೇ ತಗ್ಸೋಕ್ಕಾಗ್ಲಿಲ್ಲ. ಹೌದು, ಅವ್ರು ನಿಮಗೆ ಪರಿಚಯ ಅಲ್ವಾ? ನಿಮ್ಗೇನಾದ್ರು ಅವ್ರು ಸಿಗ್ತಾರಾ? ನಾನು ತಲುಪಿಸ್ತೇನೆ ಬಿಡಿ. ಹೌದಾ, ತುಂಬ ಥ್ಯಾಂಕ್ಸ್. ಸರ್ ಎಲ್ಲಿದ್ದೀರಾ? ಹಪ್ಪದ ಅಡುಗೆ ಮಾಡೋಕ್ಕೆ ಶುರು ಮಾಡ್ಬಿಟ್ರೆ ಏನು ಕತೆ? ಬಂದೆ 5 ನಿಮಿಷ ರೆಡಿ ಆಗಿಬಿಡ್ತೀನಿ. ಬುಕ್ ಸ್ಟೋರ್ಗೆ ಹೋಗೋಣ. ಸರ್ ಏನು ಹೇಳ್ತಿದ್ದೀರಾ? ಇವತ್ತು ಯುಗಾದಿ ಹಬ್ಬ ಅಂತ ಮಗಳು ಅಳಿಯ ಬರ್ತಾರೆ, ದಿನಸಿ ತರಕಾರಿ ತಗೋಬ ಅಂದಿದ್ರಲ್ಲ, ಈಗ ನೋಡಿದ್ರೆ ಬುಕ್ ಸ್ಟೋರು ಅಂತಿದ್ದೀರಾ? ಹಬ್ಬನ? ಅಯ್ಯೋ ಹೌದಲ್ವಾ? ಇತ್ತೀಚೆಗೆ ತುಂಬ ಮರಿತಾ ಇದ್ದೀರಾ ಸರ್. ಮಾತ್ರೆ ತಗೊಂಡ್ರಾ? ಓ, ಆಗಲೇ ತೊಗೊಂಡೆ. ಅದು ದಿವಸ ಬುಕ್ ಸ್ಟೋರಿಗೆ ಹೋಗಿ ರೂಢಿ ನೋಡು, ಅದಕ್ಕೆ ಆಗ ಅಷ್ಟೇ. ಮಾರುವೂ ಇಲ್ಲ, ಅಂಥದ್ದು ಇಲ್ಲ. ನಾನು ಹೇಳಿದ್ದೆಲ್ಲ ತಂದಿದ್ಯಾ ತಾನೇ? ಹ್ಞೂ ಸರ್, ದಿನಸಿ ತರಕಾರಿ ಎರಡೂ ಇದರಲ್ಲಿದೆ. ಸಿರಿ ಅಕ್ಕ ಫೋನ್ ಮಾಡಿದ್ರು, ಸ್ವೀಟ್ಸು ಹಣ್ಣು ತಗೊಂಡು ಸೀದಾ ಮನೆಗೆ ಬರ್ತೀವಿ ಅಂತಂದರು. ಆಯಿತು, ನೀನು ಮೊದಲು ಮನೆಗೆ ಹೋಗು. ಹಬ್ಬದ ದಿವಸ ನಿನ್ನ ಮನೆಗೆ ಕಳಿಸ್ದೇ ಇದ್ರೆ ನಿಮ್ಮ ಮನೆಯವ್ರು ಮೆಚ್ತಾರಾ? ಅನ್ನ ಕೊಡೋದು ಸರ್ ನೀವು, ಮಗನ ಥರ ಪ್ರೀತಿ ತೋರಿಸ್ತೀರಾ. ನನಗೆ ಅದು ಮನೆಯೇ ಇದು ಮನೆಯೇ. ಸಿರಿ ಅಕ್ಕ ಬರಲಿ, ನಾನು ಆಮೇಲೆ ಹೋಗ್ತೀನಿ. ಇನ್ನೇನು ಬಂದುಬಿಡ್ತಾರೆ, ನೀನು ಹೊರಡು. ನಿಮ್ಮ ಮನೆಯವ್ರಿಗೂ ನಿನ್ನ ಜೊತೆ ಹಬ್ಬ ಮಾಡಬೇಕು ಅಂತೀರಲ್ವಾ? ಹೋಗ್ತೀನಿ ಸರ್, ಮೊದಲು ಅವ್ರು ಬಂದುಬಿಡ್ಲಿ. ನಾನು ಹೋದ್ಮೇಲೆ ನೀವು ಅಡುಗೆ ಮನೆಗೆ ಹೋಗಿ ಕೆಲಸ ಶುರು ಮಾಡಿಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ? ನಾನೇನು ಚಿಕ್ಕ ಮಗುವೇನಾ? 3 ಹೊತ್ತು ನಾನು ಕಾಯೋದೇ ನಿನ್ನ ಕೆಲಸ ಆಗಿಬಿಟ್ಟಿದೆ. ನಿನಗೂ ಏನೇನೋ ಕೆಲಸ ಇರುತ್ತಲ್ಲ, ನಡಿ, ಪರವಾಗಿಲ್ಲ. ಇರಲಿ ಬಿಡಿ ಸರ್. ನೀವೀಗ ಹೊರಡ್ತೀವೋ ಇಲ್ವೋ? ಹಬ್ಬದ ದಿವಸನೂ ನಿನ್ನೇನು ಇರಿಸ್ಕೊಂಡ್ರೆ ಸರಿ ನನಗೆ ಬೈತಾಳೆ. ಅದಕ್ಕೆ ಅವಳು ಬರೋದ್ರಲ್ಲಿ ನೀನು ಇಲ್ಲಿಂದ ಹೊರಟ್ಬಿಡು. ಹೊರಡಯ್ಯ. ಸರಿ ಸರ್, ನಾನು ಹೋಗ್ತೀನಿ. ಏನಾದ್ರು ಈ ಥರ ಫೋನ್ ಮಾಡಿ, ಬಾಗ್ಲು ಹಾಕೊಳ್ಳಿ. ಹಾಂ ಹಾಂ. ಅಯ್ಯೋ, ಆ ಸಮರ್ಥಿಗೆ ಯಾವಾಗ ಕಾದು ಆರಿಸಿದ ನೀರು ಕುಡಿದೇ ಅಭ್ಯಾಸ. ಈಗಲೇ ನೀರು ಕಾದಿರಿಸ್ಬಿಡ್ತೀನಿ. ಲೈಟರಲ್ಲಿಟ್ಟೆ. ಓ, ತರಕಾರಿ ಇದೆ, ತರಕಾರಿ ಬೇರೆ ಹೆಚ್ಚಬೇಕು. ಅವ್ರು ಬರೋಷ್ಟರಲ್ಲ ಅಡುಗೆ ಮಾಡಬೇಕು.
ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಪಿಂಕಿ, ಅದಕ್ಕೆ ನಿಮ್ಗೇನಾದರೂ ಬೇಕಿದ್ರೆ ಕರೀರಿ, ನಾನು ಆಚೆ ಇರ್ತೀನಿ. ಇದೇನು ಪುಟ್ಟಿ ನೀನು ತಲೆ ಕೆಟ್ಟಿದ್ಯಾ? ಏನು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ಯಾ ನೀನು? ಕೈ ಕೊಯ್ಕೊಂಡು ಇನ್ನೇನು ಮಾಡ್ತಾರೆ, ಸಾಯಕ್ಕೆ ಅಂತ ಹೊರಟಿದೆ. ಆದರೆ ನಮ್ಮ ಮನೇಲಿ ಅದಕ್ಕೂ ಅವಕಾಶ ಕೊಡಲಿಲ್ಲ ನೋಡು, ಎಲ್ಲ ಬಂದ್ಬಿಟ್ರು. ಏನು ಮಾತು ಅಂತ ಆಡ್ತಾ ಇದೆಯಾ? ನನ್ನ ಮಗಳು ತುಂಬ ಧೈರ್ಯವಂತೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಜೀವಕ್ಕೆ ಅಪಾಯ ಮಾಡ್ಕೊಳಕ್ಕೆ ಹೊರಟಿದ್ಯಲ್ಲ. ನನ್ನ ವಿಷಯ ಬಿಡು, ನೀನು ಇಲ್ಲಿಗೆ ಬಂದಿದ್ಯಾ ಅಂದರೆ ನಂಗೆ ನಂಬೋಕೆ ಆಗ್ತಿಲ್ಲ. ಇಷ್ಟಾದರೂ ಮಗಳ ಮೇಲೆ ಪ್ರೀತಿ ಇದೆಯಲ್ಲ. ಇಲ್ಲದೆ ಏನು ಸಂಧ್ಯಾ, ನಿನಗೆ ದುಡ್ಡಿನ ಸಮಸ್ಯೆ ಆಗಿದೆ ಅಂತ ಗೊತ್ತಾದಾಗ್ಲಿಂದ ನನಗೆ ನಿಂದೆ ಯೋಚನೆ ಆಗಿತ್ತು ಗೊತ್ತಾ? ಏನು ಯೋಚನೆನೋ, ನೀನು ದುಡ್ಡು ಹೊಂದಿಸ್ತೀಯ ಅಂತ ಕಾದು ಕಾದು ನನಗೂ ಸಾಕಾಗೋಯ್ತು. ಪ್ರಸಾದ್ ನನ್ನ ಕಡೆಯಿಂದ ಏನು ಸಹಾಯ ಆಗ್ತಿಲ್ಲ ಅಂತ ಕೋಪ ಮಾಡಿಕೊಂಡು ಎಲ್ಗೋ ಹೋಗ್ಬಿಟ್ಟಿದ್ದಾರೆ. ಮಹೇಶ, ಅವಿ ನಂತರನೇ ಅಂತ ವನಜ ಹೇಳಿದ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ? ಅವರು ಅಂತಲ್ಲ, ಎಷ್ಟೊಂದು ಜನ ಹಾಗೆ ಹೇಳ್ತಾರೆ. ಹಾಗೆಲ್ಲ ನನಗೆ ನೀನು ಹೇಳ್ತಿದ್ದಿದ್ದು ಮಾತು ನೆನಪಾಗುತ್ತೆ. ಅವಿ ಚಿಕ್ಕವನಿರ್ಬೇಕಾದ್ರೆ ನೀನು ಯಾವಾಗಲೂ ಹೇಳ್ತಾ ಇದ್ದೀಯಲ್ಲ, ನೀನು ಈ ಮನೆ ದೊಡ್ಡ ಮಗ, ನಿಮ್ಮ ಅಪ್ಪನ ಥರನೇ ಆಗಬೇಕು ಅಂತ. ಈಗಲೂ ಅವನಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ ಅಂತಿದ್ರೂ ಅವನಲ್ಲಿರೋದು ನನ್ನ ಗುಣನೇ ಅಂತ ನೆನೆಸ್ಕೊಂಡ್ರೆ ಖುಷಿ ಆಗತ್ತೆ. ಯಾಕೋ ಹಾಗೆ ನೋಡ್ತಾ ಇದೆಯಾ? ನಿಶ್ಚಿತಾರ್ಥದ ದಿನ ಬಂದು ದುಃಖ ತೋಡ್ಕೊಂಡು ನಾನೇನ ಅಂತ ಯೋಚಿಸ್ತಾ ಇದೆಯಾ? ನನಗೂ ಅದೇ ಆಶ್ಚರ್ಯ ಮಹೇಶ. ಆಗಿದ್ದೆಲ್ಲ ಇಷ್ಟು ಬೇಗ ಅರಗಿಸ್ಕೊಂಡು ಪಾಸಿಟಿವ್ ಆಗಿರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ತುಳಸಿಯವ್ರು ಕೊಟ್ಟ ಧೈರ್ಯ. ಹಾಂ, ತುಳಸಿಯವರು ಅಂದ ತಕ್ಷಣ ನೆನಪಾಯಿತು. ವನಜ ಅವರು ಅವರಿಗೆ ಕೊಡಬೇಕು ಅಂತ ದುಡ್ಡು ಕೊಟ್ಟಿದ್ದಾರೆ. ಹೇಗೂ ಅದನ್ನು ಕೊಡೋಕೆ ಅಲ್ಲಿಗೆ ಹೋಗಬೇಕು. ಹಾಗೆ ಹೊಸ ವರ್ಷಕ್ಕಿಂತ ನಾನೊಂದು ಅವರಿಗೆ ಉಡುಗೊರೆ ಕೊಟ್ಟರೆ ಹೇಗೆ ಅಂತ ಯೋಚಿಸ್ತಾ ಇದ್ದೀನಿ. ಅವರು ಪರಿಚಯ ಆದಾಗಿಂದ ನಾನು ಕುಗ್ದಾಗೆಲ್ಲ ಅವರು ನನಗೆ ಸಮಾಧಾನ ಹೇಳಿದ್ದಾರೆ. ಅವ್ರು ಮಾಡಿರೋ ಸಹಾಯಕ್ಕೆ ನಂದೊಂದು ಸಣ್ಣ ಉಡುಗೊರೆ ಅನ್ಕೋ. ಏನು ಕೊಡ್ಬೋದು ಅನ್ಸುತ್ತೆ ನನಗೆ? ನನಗೂ ಹೊಳಿತಿಲ್ಲ ಕಣ. ಅವ್ರಿಗೇನು ಉಡುಗೊರೆ ಕೊಟ್ಟರೆ ಖುಷಿ ಆಗುತ್ತೆ ಅಂತ ನೀನು ಯೋಚಿಸು. ಹೊಳೆದ್ರೆ ಹೇಳು, ಆಯಿತಾ? ಈ ಥರ ಮನೆಯವರೆಲ್ಲ ಜೊತೆ ಕೂತು ಊಟ ಮಾಡಿ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು. ತುಂಬ ಖುಷಿ ಆಗ್ತಿದೆ. ಭಾವನ್ಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಾಳೆಯ ಮೇಲೆ ಊಟ ಮಾಡೋದು ಅಂದರೆ ತುಂಬ ಇಷ್ಟ. ಆದರೆ ದಿನ ಇದು ಪಾಸಿಬಲ್ ಆಗಲ್ವಲ್ಲ, ಎಲ್ರಿಗೂ ಎಲ್ಲಿ ಟೈಮ್ ಸಿಗುತ್ತೆ. ಅದಕ್ಕೆ ಹಬ್ಬದ ದಿನ ಮಿಸ್ ಮಾಡದೆ ಬಾಳೆ ಎಲೆ ಊಟ ಮಾಡಬೇಕು ಅಂತ ಹೇಳಿದರು. ಇವತ್ತು ನೀವೆಲ್ಲ ಬಂದಿದ್ದರಿಂದ ಮನೆ ತುಂಬಿದ ಹಾಗಾಯಿತು. ಪಾಪಮ್ಮ, ದೀಪಿಕಾಗೆ ಇನ್ನೊಂದು ಹೋಳಿಗೆ ಹಾಕಿ. ವನಜವ್ರೆ, ನೀವು ಹಾಕ್ಸ್ಕೊಳ್ಳಿ. ಅಯ್ಯೋ ಬೇಡ, ಆ್ಯಕ್ಚುಲಿ ನಾನು ಡಯಟಲ್ಲಿದ್ದೀನಿ. ಏಯ್, ಹೇಳ್ತಿದಾರಲ್ಲ, ಇವತ್ತೊಂದಿನ ತಿನ್ನು, ಏನೂ ಆಗಲ್ಲ. ಎಂಗೇಜ್ಮೆಂಟ್ ಆಯ್ತಲ್ಲ, ಇನ್ನೇನು ಮದುವೆನೂ ಬಂದ್ಬಿಡುತ್ತೆ ಅಂತ ಹೆಲ್ತ್ ಕಾನ್ಶಿಯಸ್. ಮಾಧವ್ ಅವರೇ, ನಾನು ಈಗ ತಿನ್ನಲ್ಲ,
ಆದರೆ ನೀವು ಹೇಳಿದ್ರಲ್ಲ ಅದಕ್ಕೆ ಹೋಗೋಕೆ ಮುಂಚೆ 2 ಒಬ್ಬಟ್ಟು ತಿಂದು ಹೋಗ್ತೀನಿ, ಸರಿನಾ? ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು ಅಲ್ವಾ ಭಾವ? ಹೌದೌದು, ದೀಪಿಕಾ ನಮ್ಮ ಫ್ಯಾಮಿಲಿಗೆ ಸೇರ್ತಿದ್ದಾಳೆ ಅಂದಮೇಲೆ ನಾವೆಲ್ಲ ಒಂದೇ ಕುಟುಂಬ ಅಂತ ಆಯ್ತಲ್ವಾ, ನನಗೂ ತುಂಬ ಖುಷಿ ಆಯಿತು. ಶೇಷು, ಅದೇ ಇದೆಯಾ ಕಣೋ ನೀನು. ನಾನು ವಾಕಿಂಗ್ ಹೋಗೋಣ ಬಾರೋ ಅಂತಂದರೆ ರಾಗ ಎಳಿತೀಯ. ಈಗ ನಿನ್ನ ಮೊಮ್ಮಗ ಆಟ ಆಡ್ತಿದ್ದಾನೆ, ಬಂದು ನೋಡು ಅಂತಂದ್ಬಿಟ್ಟು ನನ್ನೂ ಹೇಳ್ಕೊಂಡು ಬಂದಿದ್ದೀಯಾ? ಏನು ಮಾಡೋದು ತಣ, ಇವತ್ತು ರಜಾ ಬೇರೆ. ಈ ಮಕ್ಕಳನ್ನ ಮನೆಯಲ್ಲಿ ಸುಧಾರಿಸೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ಇಲ್ಲಾದರೆ ಬೇರೆ ಮಕ್ಕಳ ಜೊತೆ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ. ಸುಸ್ತಾಗಿರುತ್ತೆ, ಮನೆಗೆ ಬಂದು ಚೆನ್ನಾಗಿ ತಿಂದು ಮಲಗ್ತಾರೆ. ಇವ್ರನ್ನ ಮನೆಗೆ ಇಟ್ಕೊಂಡ್ರೆ ನಮಗೆ ಸರ್ಕಸ್ ಗ್ಯಾರಂಟಿ. ಅಯ್ಯೋ ನಗದ್ಬೇಕು ತಾತ, ಆ ತಾತನ ಭಾಷಿಕರು ವಾಪಸ್ ಕೊಡಲ್ಲ. ಹೌದು, ಡೇಂಜರ್ ತಾತ. ಯಾತ್ರ ಹಂಗೆ ಹೇಳ್ತೀರಾ? ಆ ತಾತ ನನ್ನ ತಾತನ ಫ್ರೆಂಡು, ನಂಗೂ ಫ್ರೆಂಡು. ಬನ್ನಿ ನಾನು ಕೇಳ್ತೀನಿ. ತಾತ ಬಾರು. ಅರೆ ದತ್ತ ತಾತ, ನಿಮ್ಗೂ ಫುಟ್ಬಾಲ್ ಆಡಕ್ ಬರುತ್ತಾ? ಬಂದು ನಮ್ಮ ಜೊತೆ ನೀವೇ. ಮಕ್ಕಳ, ನಾನೇನಾದರೂ ಆಟಕ್ಕೆ ಬಂದುಬಿಟ್ರೆ ನಾನು ಒದೆಯೋ ಗೋಲ್ಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ನಿಮಗೆ ಲೆಕ್ಕ ಬರುತ್ತೆ ಇಲ್ರೋ? ನಾನು ನೆನಪಿಟ್ಕೊತೀನಿ. ಬನ್ನಿ ತಾತ, ಬನ್ನಿ. ಜೋಟು, ತಾತಂಗೆ ವಯಸ್ಸಾಯ್ತು ಕಣ್ರು, ಅವ್ರ ಕೈಲಿ ಆಗಲ್ಲ, ನೀವೇ ಆಡ್ಕೊಳ್ಳಿ. ಯಾರಿಗೋ ವಯಸ್ಸಾಗಿರೋದು, ಯಾರಿಗೋ ಆಗೋಲ್ಲ ಅಂದೆ ನೋಡ. ಈ ದತ್ತನ ಡಿಕ್ಷನರಿನಲ್ಲಿ ಇಲ್ಲ ಅಂತನ್ನೋ ಪದವೇ ಇಲ್ಲ, ಗೊತ್ತಾಯ್ತಾ? ನೋಡು, ನಿನಗೆ ಸುಸ್ತಾಗೋ ಹಾಗಿದ್ರೆ ನೀನು ಇಲ್ಲೇ ನಿಂತ್ಕೊಂಡು ರೆಸ್ಟ್ ತಗೋ, ನಾನು ಹೋಗಿ ಆಡ್ಕೊಂಡು ಬರ್ತೀನಿ. ದತ್ತಣ್ಣ, ನಾನು ಮಾತು ನನಗೆ ತಿರುಗಿಸ್ತೀಯಾ? ನಾನು ಬರ್ತೀನಿ, ನಡಿ. ಬಂದು ಶೇಷು, ಈ ಚಿಳ್ಳೆ ಪಿಳ್ಳೆಗಳ ಹತ್ರ ಆಡೋದ್ರಿಂದ ಏನು ಮಜಾ ಸಿಗೋದಿಲ್ಲ ಕಣ. ಯಾಕೆಂದರೆ ಕಾಂಪಿಟೇಷನ್ ಅನ್ನೋದೇ ಇರಲ್ಲ ನೋಡು. ಯಾರಾದರೂ ನನ್ನ ಥರ ಆಡೋರಿದ್ರೆ ಮುಂದಿನ ಸಲ ಅವ್ರ ಜೊತೆಲಿ ಆಡ್ತೀನಿ. ಮಕ್ಕಳ ಆಡ್ಕೊಳ್ಳಿ. ಸುಸ್ತಾಯ್ತದತ್ತಣ್ಣ, ನೆಗದು ಬಿತ್ತು ಸುಸ್ತಂತೆ. ನನ್ನ ನೋಡಿದ್ರೆ ಸುಸ್ತಾದ ಒಂಥರ ಕಾಣ್ತೀನಿ. ಹೌದೌದು, ನಿನಗೆ ಸುಸ್ತೇ ಆಗಲ್ಲ ಬಿಡು. ನೀ ಏನೇ ಅಂದರು ಶೇಷು, ಈ ಮಕ್ಕಳ ಹತ್ರ ಆಟ ಆಡಿದ್ರೆ ಅದರಿಂದ ಸಿಗೋ ಮಜಾನೇ ಬೇರೆ ಕಣ್ಣು. ಹೌದು ದತ್ತಣ್ಣ, ಈ ಚೋಟು ನಮ್ಮ ಮನೇಲಿ ಇರೋದ್ರಿಂದ ನಮಗೆ ಬೇರೆ ಮನರಂಜನೆ ಬೇಡವೇ ಬೇಡ ಅಲ್ವಾ? ಶೇಷು, ನಮ್ಮ ದಂಡಪಿಂಡ ಸೋಗ್ಲಾಡಿಗೆ ಒಂದು ಅರ್ಜಿ ಹಾಕೋದು ಒಳ್ಳೇದು ಅಂತೀಯಾ? ಏನ್ ಹೇಳ್ತಾ ಇದೆಯೇ? ನಿಜಾನೇ ಹೇಳ್ತಿದ್ದೀನಮ್ಮ. ನೀನು ಫೋನ್ ಎತ್ತುತ್ತಿರ್ಲಿಲ್ಲ. ಇಲ್ಲಿ ನಮ್ಮ ಮಾವನ ಬಗ್ಗೆ ನಿನಗೆ ಗೊತ್ತಲ್ಲ, ಅವರಿಂದಂತೂ ಏನು ಹೆಲ್ಪ್ ಸಿಗಲ್ಲ. ಪ್ರಸಾದ್ ಹೀಗೆ ಮಾಡಿದ್ರಲ್ಲ ಅಂತ ಟೆನ್ಷನಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಬೇರೆ ದಾರಿ ತೋಚದೆ ಹೀಗೆ ಮಾಡಿಕೊಂಡೆ. ಅಷ್ಟರಲ್ಲೆಲ್ಲ ವಾಪಸ್ ಬಂದರು. ಇಲ್ಲ ಅಂತ ಹೇಳಿದಿದ್ರೆ ನಿನಗೆ ನನ್ನ ಕಾಟನೇ ಇಡ್ತಿರ್ಲಿಲ್ಲ. ಛೇ, ಬಿಡ್ತು ಅನ್ನೆ. ನೀನು ನನ್ನ ಮಗಳು ಕಣೆ ಸಂಧ್ಯಾ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಹೇಗೋ ದುಡ್ಡು ಹೊಂದಿಸ್ತಾ ಇದ್ದೆ. ಅದಕ್ಕೆ ಅಲ್ವಾ ನಾನು ಡಬ್ಬಿ ಕಳಿಸ್ತಾ ಇರೋದು, ಕೇಟ್ರಿಂಗ್ ಒಪ್ಕೊಂಡಿರೋದು. ಅಷ್ಟರಲ್ಲಿ ನೀನು ಹೀಗೆಲ್ಲ ಮಾಡ್ಕೊಂಡಿದ್ಯಾ?
ನೋಡು, ಇನ್ಮೇಲೆ ಯಾವತ್ತೂ ಹೀಗೆಲ್ಲ ಮಾಡಬೇಡ. ನಿನಗೆ ಬೇಕಾಗಿರೋ ಹಣನ ಹೇಗಾದರೂ ಮಾಡಿ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಂದು. ಪ್ರತಿ ಸಲ ಇದನ್ನ ಹೇಳ್ತೀಯ. ನಿನ್ನ ಕೇಟ್ರಿಂಗಿಂದ ಎಷ್ಟು ಹಣ ಬರುತ್ತಮ್ಮ? 10,000, 20,000. ನನಗೆ ಬೇಕಾಗಿರೋದು 3 ಲಕ್ಷ. ನನ್ನ ಪರಿಸ್ಥಿತಿ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನಿನ್ನಿಂದ ಆಗಲ್ಲ ಅಂತಾನೆ ತಾತನ ಹತ್ರ ಮಾತಾಡು ಅಂದಿದ್ದು. ಇಲ್ಲ ಪುಟ್ಟಿ, ಈ ಸಲ ಎಷ್ಟೇ ಕಷ್ಟ ಬಂದರೂ ಸರಿ, ನಿನಗೆ ಹಣ ಸಿಗೋ ಹಾಗೆ ಮಾಡೇ ಮಾಡ್ತೀನಿ. ಇದು ನಿಮ್ಮಮ್ಮ ನಿನಗೆ ಕೊಡ್ತಾ ಇರೋ ಮಾತು, ಸರಿನಾ?